ಹೆಸರು ವಿಜೇತ್ ರೆಡ್ಡಿ, ಮಂಜುನಾಥ್ ರೆಡ್ಡಿ ಅವ್ರ ಮಗ. ಹೌದಾ? ಇದು ನಾವು 3 ಜೊತೆ ಎತ್ತುಗಳನ್ನ ಮೇಂಟೈನ್ ಮಾಡ್ತಾ ಇದೀವಿ. 3 ಜೊತೆ ಎತ್ತು, ಒಂದು ಕಾಯೋರಿ ಹಿಂದೆ ಇದೆ, ಕಾಯೋರಿ ಯಾರಲ್ಲೂ ಇವು ಕಡೆ, ಮುಂದೆ ಇರೋ ಹಾಲಲ್ಲೂ 2 ಅಲ್ಲಣ್ಣ. ಇವೇನು ರೇಟು? ಇವು ನಾವು 12 ಲಕ್ಷ ಹೇಳ್ತೀರಣ್ಣ. 12 ಲಕ್ಷ? 12 ಲಕ್ಷ ಹೇಳ್ತೀವಿ. ಕೊಡೋ ರೇಟ್ 12 ಲಕ್ಷ ರೀ ಹೇಳ್ತಾರ್ರಿ, ಹೆಚ್ಚು ಕಮ್ಮಿ ಆಮೇಲೆ ಕ್ಯಾಶ್ ಇಟ್ಕೊಂಬನ್ನಿ ಅಷ್ಟೇ. ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ. ಹೆಸರು ಹೇಳಿಲ್ಲ ನಿಮ್ಮ ಬ್ರದರ್? ವಿಜೇತ್ ರೆಡ್ಡಿ ಅಂತ. ಧನ್ಯವಾದಗಳು ಬ್ರದರ್. ಓಕೆ. ಎಷ್ಟೆಲ್ಲ? ಆರಲ್ಲು ಹಂಗೆ ಇತ್ತು. ಎಷ್ಟು ಜೊತೆ ಕಟ್ಟಿದೀಯಾ? 10 ಮಾಮೂಲಿ. ಹೆಂಗೈತೆ? ಅಲ್ಲ 6 ಜೊತೆ ಹೊಟ್ಟೋಯ್ತಾ? ಯಾವ್ಯಾವ ರೇಟ್ ಹೋಯ್ತು? 6 ಲಕ್ಷದ ಮೇಲೆ ಹೋಯ್ತು. 6 ಲಕ್ಷದ ಕೆಳಗಡೆ, 3 ಲಕ್ಷದಿಂದ 6 ಲಕ್ಷ. ಅಲ್ಲಿಗೆ 3 ಜೊತೆ ಬಿಟ್ಟಿದ್ದೀನಾ? 3 ಜೊತೆ ಹೋಯ್ತು. 10ರೊಳಗೆ ಇನ್ನೂ 9 ಇಲ್ಲ 6 7 ಇದೆ. ಆಮೇಲೆ ಬಾಡೂಟ ಮಾಡಿಸಿದೀಯ? ಹೌದಾ? ಬಾಡೂಟ ಮಾಡ್ತಿದಾರೆ ಬಂದವರಿಲ್ಲ? ಬಾಡೂಟ 500 kg. ಕುರಿ ಕಡ್ದಿಲ್ಲ ನೀನು? ಕುರಿನೇ ಹಾಕ್ತಿದೀಯಾ? ಮೆರವಣಿಗೆ ಯಾವತ್ತಾಯ್ತು? ಮಾಡಲ್ವಾ? ಘಾಟಿನೇ ಸಾಕು. ಇಲ್ಲಿ ಮಾಡಿದ್ರೆ ಚೆನ್ನಾಗಿರೋದಲ್ಲ? ಇಲ್ಲಿ ಮಾಡ್ಕೊಳ್ತೀವಿ ನಾವು. ಅಲ್ಲಿ ಕಮ್ಮಿ, ನಾವು ಅಲ್ಲಿ. ಆಮೇಲೆ ಈಗ ಎಷ್ಟು ವರ್ಷಗಳಿಂದ ನೀವು ಈ ದನಗಳ ಜಾತ್ರೆಗಳಿಗೆ ಓಡಾಡ್ತಾ ಇದ್ದೀರಾ? ನಮ್ದು 7 ವರ್ಷ ವಯಸ್ಸಿಗೆ ಸ್ಟಾರ್ಟ್ ಆಗಿರೋದು. 7 ವರ್ಷ ವಯಸ್ಸು ಅವಾಗ ಸ್ಟಾರ್ಟ್ ಆಗಿರೋದು ಈ ಕಡೆ. 7 ವರ್ಷದಿಂದಾನೇ ಸ್ಟಾರ್ಟ್ ಆಗಿರೋದು. ನಿನ್ನ ವಯಸ್ಸು 7 ವರ್ಷದಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ದನಗಳ ಜಾತ್ರೆಗೆ ಪ್ರತಿಯೊಂದು ಜಾತ್ರೆಗೆ ಅಟೆಂಡ್ ಆಗ್ತಾ ಇದ್ದೀರಿ? 2 ಜಾತ್ರೆ. ಎರಡೇ ಜಾತ್ರೆಗೆ ಹೋಗೋದು? ಎಷ್ಟು ಎತ್ತುಗಳು ಕಟ್ತೀರಾ 2 ಜಾತ್ರೆಗೆ? ನಾವು ಘಾಟಿಗೆ ಈಗ ನೀವು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನೀವು ವ್ಯವಸಾಯ ಮಾಡೋರು ಜಾಸ್ತಿ, ಇತ್ತೀಚೆಗೆ ವ್ಯವಸಾಯ ಇಲ್ಲ, ಬರೀ ಸೋಕಿಗೆ ಹೀಗೆ ಅಭಿವೃದ್ಧಿ ಆದರೆ ಇನ್ನೂ ತುಂಬ ಕಥೆನೇ ಬೇರೆ. ಆದ್ರೂ ಇಷ್ಟು ಮಾಡಕ್ಕೆ ಆಗಲ್ಲ. ನಂಜೇಗೌಡರು ಮಾಡಿದ್ರು. ಆಮೇಲೆ ಜನ ಕಿಕ್ಕಿರಿದು ಬಿಟ್ಟವ್ರ. ದೇವಸ್ಥಾನಕ್ಕೆ ಎದ್ದು ಮಾಡಿಲ್ಲ ಆ ಕೆಲಸ ಮಾಡ್ತೇವ್ರು. ಹೌದೌದು, ಇಲ್ಲ ನೋಡಿದೆ ತುಂಬ ಚೆನ್ನಾಗಿದೆ. ಆಮೇಲೆ ನೀರಿನ ಅವಶ್ಯಕತೆ ಎಲ್ಲ ಚೆನ್ನಾಗಿದೆಯಾ? ಕುಡಿಯೋ ನೀರೋ ಇಲ್ಲ ದನಿ ನೀರು? ನಾವೆಲ್ಲ ಟ್ಯಾಂಕರ್ ಬೇರೆ
ಉದ್ಧಾರಕ್ಕೇನು ಅಂತ. ಅಷ್ಟೇ. ಹಾ. ಹೋಗ್ಲಿ. ಹಾ. ಅನ್ನೋರ ವ್ಯಾಪಾರ ಹೆಂಗೈತೆ? ವ್ಯಾಪಾರ ಎಷ್ಟಿಲ್ಲ, ವ್ಯಾಪಾರ ಸಿಕ್ಕಿಲ್ಲ. ಹಾ. ಹಂಗ ಎಲ್ಲ ಒಂದರೊಳಗೆ 5-6 ಏನಿಲ್ಲ. ಘಾಟಿಗಂತೂ ಮೇಲ ವ್ಯಾಪಾರ, ಘಾಟಿನೇ ಮೇಲು. ಘಾಟಿಯಲ್ಲಿ ಏನೇನು ನಿಮ್ಗೆ ವ್ಯವಸ್ಥೆ ಕೂಡಿದ್ರು? ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲ 3 ಜೊತೆ ಮಾರಿದ್ದೀಯಾ ದುಡ್ಡು ಎಲ್ಲಿ ಇಟ್ಟಿದ್ಯಾ? ಚಿಲ್ಲಲ್ಲಿ ಇಟ್ಟಿದ್ದೇನೆ ಅಲ್ಲಿ. ಚೀಲ್ದಾಗ ಐತಿ ದುಡ್ಡು ಚೀಲ ತುಂಬಿದ್ದಿ. ಇನ್ನು ಮನೆ ನೀವು ಕೆರ್ಸ್ಕೊಂಡೆ ಕೆರ್ಸ್ಕ. ಹಾ. ಅಯ್ಯೋ ಆ 3 ಜೊತೆ ತಾತ ಎಷ್ಟು ನೋಡ್ಬಿಟ್ಟು ದುಡ್ಡು ಆ ಸ್ವಾಮಿ ಅಲ್ವಾ? ಅದನ್ನೇನು ಗಾಡಿ ನಾವು ಬೂಟಿ ಕಟ್ಟಕ್ಕಾಗಲ್ಲ. ಹಾ. 36 ಲಕ್ಷ ಖರ್ಚು ಹಾ. ಘಾಟಿ. ಎಷ್ಟು? 36 ಈ ಇದಕ್ಕೆ ಈ ಜಾತ್ರೆಗೆ ಆ ಜಾತ್ರೆಗೆ ಇದಿಲ್ಲ. ಅದು ಆ ಜಾತ್ರೆಗೆ ಅದು ಗ್ರ್ಯಾಂಡ್ ಬಿಡು. ಇದೇನು ನಿನ್ನ ಹೂವನ್ನೆಲ್ಲ ಹಾಕಿ ಮೆರೆಸ್ಬಿಟ್ರು 350 ಹೂವಿನ ಹಾರ ಬಿದ್ದಿದ್ವಪ್ಪ. ಎಲ್ಲ ಹೂಗಳಿಗೆ 3-4 ಲಕ್ಷ ಕಳೆದವ್ರೆ. ಹಾ. ಹೌದಾ? ಹೌದೌದು. ಯಾವ ರೋಡಲ್ಲಿ ಹೋದ್ರೆ ನಾನು ಹೌದು. ಹಾಕೋದು ಸುಖ ಮಾಡೋದು. ಈಗ ಈ ಹಳ್ಳಿಕಾರು ದನಗಳು ನಶಿಸಿ ಹೋಗ್ತಾ ಇತ್ತಲ್ಲ, ನೀವು ಯೂತ್ಗೆ ಏನು ಹೇಳ್ತೀರಾ? ಈ ತಿರುಗಿ ಏನಿಲ್ಲ ಹೇಳಿದ್ದೀನಿ. ಇವಾಗ ಅವರು ಕಟ್ತಾವ್ರೆ ಪಾಪ. ಆ ಗಂಜಲ ಎತ್ತಬೇಕು, ಸಗಣಿ ಇವಾಗೆಲ್ಲ ಹುಡುಗ ಜಾಸ್ತಿ ಕೊಡ್ತಾರ, ಅವರೇ ಜಾಸ್ತಿ ನಾನು ಹೇಳಿದ ಮೇಲೆ ಇವಾಗ ಕ್ರೇಜ್ ಜಾಸ್ತಿ ಹೆಚ್ಚಾಗ್ಬಿಟ್ಟಿದೆ. ಸಮಯ ನಾವು ಯೂಟ್ಯೂಬರ್ ನಾವು ಕಟ್ಟೋಣ ಅನ್ನೋ ಆಸೆ ಆಗ್ಬಿಟ್ಟಿದೆ. ಆ ಥರ ಮಾಡ್ತಾವ್ರೆ ಸ್ವಾಮಿ. ಈಗ ರೈತರು ಕೂಡ ಎಲ್ಲ ಯಂತ್ರೋಪಕರಣಗಳು ಬಂದ ಮೇಲೆ ದನಗಳ ಮೇಲೆ ತುಂಬ ಇಲ್ಲ ಈಗ ಹಾ. ಹುಟ್ಟಿದ್ದೇವೆ ಬಿಡಿ. ಹಾ. ಇವಾಗ ಎಳೀತದೆ. ಈ ವರ್ಷ ಜಾಸ್ತಿ ಮಾಡಿಬಿಟ್ಟು ಈ ಜಾತ್ರೆಯಿಂದ ನಾವು ಹುಟ್ಟಿದ್ದಕ್ಕೆ ಕಾಲು ಭಾಗ ಜಾತ್ರೆ ಇರ್ತಾ ಇದ್ವಿ. 50 ರೂಪಾಯಿ ಎಷ್ಟು ಜಾತ್ರೆ. ಜನ ಇದ್ದಾರೆ? ಓಕೆ, ಧನ್ಯವಾದಗಳು. ಆಯ್ತು, ಅಡುಗೆ ಮನೆ ಹೋಗ್ತೀವಿ. ಏನು ಮಾಡೋದು? ಅನ್ನ ಮುದ್ದೆ. ಹಾಂ, ಮುದ್ದೆ ಮಾಡವ್ರೆ, ಅನ್ನ ಮಾಡವ್ರೆ, ಚಿಕನ್ ಸಾರು, ಮಟನ್ ಸಾರು ಮಾಡಿದ್ದಾರೆ, ಚಿಕನ್ ಸಾರು ಚಿಕನ್ ಸಾರು ಮಾಡಿದ್ದಾರೆ, ಮಟನ್ ಬೇಯ್ತಾ ಇದೆ. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಮರವೆ ನಾರಾಯಣಪ್ಪನವರು ಅಂತಂದ್ರೆ ಅಷ್ಟು ಫೇಮಸ್ ಆದ ರೈತರು. ನಮ್ಮ ಘಾಟಿ ಮತ್ತು ಸಪ್ಲಮ್ಮ ದೇವಸ್ಥಾನಕ್ಕೆ ವಿಶೇಷವಾಗಿ ದನಗಳ ಜಾತ್ರೆಗಳಿಗೆ ದನಗಳಿಗೆ 10 ಜೊತೆ ಕಟ್ತಾರೆ. ಮುದ್ದೆಗೆ ನೋಡ್ರಿ ಹೆಂಗೆ ಹಿಟ್ಟು ಮಾಡ್ತಾವ್ರೆ, ಮುದ್ದೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮುದ್ದೆ. ಎಲ್ಲ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಮತ್ತು ಅಭಿಮಾನಿಗಳಿಗೆ ಮಟನ್ ಊಟ ಮತ್ತು ಚಿಕನ್ ಊಟ, ಬಿರಿಯಾನಿ ಮತ್ತೊಂದು ಎಲ್ಲ ಮಾಡಿಸಿದ್ದಾರೆ. ಇದೇನಪ್ಪ? ಬಿರಿಯಾನಿ ನೋಡಿ. ಅಲ್ಲೊಂದು ತಪ್ಪೇನ ಇದೆ, ಇಲ್ಲೂ ತಪ್ಪೇ ಇದೆ. 2 ತಪ್ಪಲೆ ಬಿರಿಯಾನಿ ಮಾಡಿಸಿದ್ದಾರೆ. ಮುದ್ದೆ ಲೈಟಾಗಿ ಅಕ್ಕಿ ಕೂಡ ಹಾಕಿದ್ದಾರೆ. ಮುದ್ದೆ ಮಾಡೋದು ಹೌದಾ? ಇದು ಅನ್ನದಾತರು ಅಂದ್ರೆ ಇದೆ. ರೈತರೇ ಅನ್ನದಾತರಲ್ವಾ ಸರ್? ತಿರ್ಸ್ಬೇಕು. ಹೆಂಗೈತ್ರಿ ರೈತರ ಊಟ? ರೈತರ ಊಟ ಕೆಳಗಿದೆ ರೀ. ಬೇಕಾದ್ರೆ ಇನ್ನೊಂದು ಚೀಲ ಕಟ್ಕೊಂಬರ್ಬೋದಾಯ್ತು ಪಕ್ಕದಲ್ಲಿ. ನಮ್ಮ ಹೊಟ್ಟೆ ತುಂಬೋಗಿ ಡ್ರೈವರ್ನೇ ಮಾಡೋಕ್ಕೆ ಕೇಳೋಕ್ಕಿಲ್ಲ ಪಾಪ. ಅವರು ತುಂಬ ಬಿಸಿ ಇದ್ದಾರೆ, ಅಡುಗೆದಲ್ಲಿದ್ದಾರೆ. ಮಗು ಜೊತೆ ಮಾಡ್ತಾರೆ.
ಅಂಬರೀಷ್ ಮಾತಾಡ್ತಾ ಇದ್ದೀನಿ. ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯಲ್ಲಿ ಒಂದು ವಿಶೇಷವಾಗಿ ವಿಭಿನ್ನವಾಗಿ ಇಡೀ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಮಾದರಿಯಾದಂಥ ಕಾರ್ಯಕ್ರಮವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ರೈತರಿಗೆ ಯಾವ ಥರ ಬೆಲೆ ಕೊಡಬೇಕು ಅನ್ನೋದು ತೋರಿಸ್ಕೊಟ್ಟಿರ್ತಕ್ಕಂಥ ಜಾತ್ರೆ ಘಾಟಿ ಸುಬ್ರಹ್ಮಣ್ಯ. ಏನು ಈ ಬಯಲುಸೀಮೆ ಭಾಗದಲ್ಲಿ ಇದು 2ನೇ ಜಾತ್ರೆ ಸಪ್ಲಮ್ಮ ಅಂತ ಹೇಳ್ಬೋದು. ಇದು ಕೂಡ 2ನೇ ಜಾತ್ರೆ. ಇವತ್ತು ಈ ಸಪ್ಲಮ್ಮ ಜಾತ್ರೆ ಕೂಡ ನಾವು ನಮ್ಮ ಜಾತ್ರೆ ಅಂತಲೇ ಮಾಡ್ತೀವಿ. ಯಾಕಂದರೆ ಇದೆಲ್ಲ ಒಂಥರ ಬಯಲುಸೀಮೆ ಜಾತ್ರೆ ಆಗೋದ್ರಿಂದ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿ ಜಾತ್ರೆ ಅಂತಲೇ ಹೇಳ್ಬೋದು. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸಪ್ಲಮ್ಮ ಜಾತ್ರೆಗೆ ನಾನು ಕೂಡ ಬಂದಿದ್ದೀನಿ. ಇಲ್ಲಿರ್ತಕ್ಕಂಥ ಮೂಲಭೂತ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿದೆ. ಸೊ ನಾವು ಹೇಳ್ತಕ್ಕಂಥದ್ದು ಇಷ್ಟೇ, ಒಂದು ಜಾತ್ರೆಗಿಂತ ಇನ್ನೊಂದು ಜಾತ್ರೆ ಮಾದರಿ ಆಗಿರಬೇಕು. ಯಾಕಂದರೆ ರೈತರಿಗೆ ಅನುಕೂಲ ಆಗಿರಬೇಕು. ಮೂಲಭೂತ ಸೌಕರ್ಯಗಳು, ಹುಲ್ಲಾಗಿರ್ಬೋದು, ಊಟ ಆಗಿರ್ಬೋದು, ಅದ್ರ ಜೊತೆಗೆ ನೀರಾಗಿರ್ಬೋದು, ಅದ್ರ ಜೊತೆಗೆ ಬರ್ತಕ್ಕಂಥ ರೈತರಿಗೆ ಎಲ್ಲ ಥರದ ಅನುಕೂಲ. ಸೊ ಅದೇ ದೃಷ್ಟಿ ಇಟ್ಕೊಂಡು ನಮ್ಮ ಘಾಟಿಯಲ್ಲಿ ನಮ್ಮ ಹಳ್ಳಿಕಾರ್ ಸುಮಾರು ವರ್ಷಗಳಿಂದ ನಾಟಿ ದನನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ಅಪ್ಪನ ಸಮಾನ ಆದಂಥ ನಾರಾಯಣಪ್ಪಣ್ಣ ಅವ್ರಿಗೆ, ಅಪ್ಪಾಜಿ ಅವ್ರಿಗೆ ನಮ್ಮ ರೈತ ನಮ್ಮ ಸ್ಟಾರ್. ಇವತ್ತು ನಮ್ಮ ದೇಶಕ್ಕೆ ಅನ್ನ ಹಾಕ್ತೀವಿ ನಮ್ಮ ರೈತ ಕುಟುಂಬದವ್ರು ಎಲ್ಲರೂ. ಪ್ರತಿಯೊಂದು ಇತ್ತೀಚಿನ ದಿನದಲ್ಲಿ ಯುವಕರು ಇದರಲ್ಲಿ ಹೆಚ್ಚಿಗೆ ತೋಡಿಸ್ಕೊಂಡಿದ್ದಾರೆ. ಸೊ ರೈತರಿಗೊಂದು ಗೌರವ ಕೊಡಬೇಕಲ್ಲ, ರೈತರೇ ಅಲ್ವಾ ನಮ್ಮ ಸ್ಟಾರು, ಬೇರೆಯವ್ರು ಯಾರು ನಮಗೆ ಸ್ಟಾರು? ಅನ್ನ ಹಾಕೋರೇ ನಮಗೆ ಸ್ಟಾರು. ಸೊ ಆ ದೃಷ್ಟಿಯಿಂದ ನಮ್ಮ ರೈತ ನಮ್ಮ ಸ್ಟಾರು ಅಂತೇಳಿ ಅಲ್ಲೂ ಕೂಡ ಒಂದು ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಅಪ್ಪಾಜಿ ಅವ್ರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಾಡಬಾರ್ದು, ಮುಂದೆ ಆಗುತ್ತೆ. ಯಾಕಂದರೆ ಮರದಕ್ಕಿಂತ ಮರದ ದೊಡ್ಡದೆ. ಯಾವತ್ತೂ ಕೂಡ ನಾನು ಮಾಡಿದ್ದೆ ಒಳ್ಳೆಯದು, ನಾನು ಮಾಡಿದ್ದೆ ದೊಡ್ಡದು ಅಂತ ಹೇಳ್ಕೊಬಾರ್ದು, ಅದು ದಡ್ಡತನ. ಸೊ ಆ ದೃಷ್ಟಿಯಿಂದ ಅಲ್ಲಿಗೆ ಅಪ್ಪಾಜಿ ಅವ್ರಿಗೆ ಏನೆಲ್ಲ ಗೌರವ ಕೊಟ್ವಿ ಅಂತ ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು. ಒಬ್ಬ ಬೆಳ್ಳಿ ರಥದಲ್ಲಿ ಹಳ್ಳಿಕಾರ್ದು ಒಂದು ಬೆಳ್ಳಿ ರಥ ತರಿಸಿ ಒಂದು ಆಪಲ್ ಹಾರ, ಏನು ಯಾರೋ ರಾಜಕಾರಣಿಗಳಿಗೆ ಹಾಕ್ತೀವಿ, ಯಾರೋ ಸ್ಟಾರ್ಗಳಿಗೆ ಫಿಲಮಲ್ಲಿ ನಟನೆ ಮಾಡ್ತಾರಲ್ಲ ಅಂಥ ಸ್ಟಾರ್ಗಳಿಗೆ ಹಾಕ್ತೀವಿ. ಆದರೆ ನಿಜವಾದ ಒಬ್ಬ ರೈತ ಕಷ್ಟಪಡ್ತಾನೆ ನೈಟು ಆಗಲು ಅಂದಿರ ಅಂಥ ಒಬ್ರಿಗೆ ಹಾರ ಹಾಕಿ, ಆಪಲ್ ಹಾರ ಅದ್ರ ಜೊತೆಗೆ ಬೆಳ್ಳಿ ರಥದಲ್ಲಿ ಕುಣಿಸಿ ನಮ್ಮ ಗೌರವ ಏನು ಕೊಡಬೇಕು, ಒಬ್ಬ ರೈತರಾಗಿ ಒಬ್ಬ ಹಳ್ಳಿ ರೈತನ ಮಗನಿಗೆ ಒಬ್ಬ ರೈತರ ಕಷ್ಟ ಗೊತ್ತಿರ್ತಕ್ಕಂಥದ್ದು ನಾವು ನೋಡಿರ್ಬೋದು. ಯಾಕಂದರೆ ಅನೇಕ ಜಾತ್ರೆಗಳು ಬರ್ತವೆ. ಆ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ಜಾತ್ರೆಗಳು ಅಷ್ಟೇ ಮೂಲಭೂತ ಸೌಕರ್ಯಗಳು ರೈತರಿಗೆ ಹೆಚ್ಚಿಗೆ ನೀಡಿದ್ರೆ ನಮ್ಮ ರೈತರ ಜಾತ್ರೆಗಳು ನಡೆಸ್ತಾರೆ, ಅವರೇ ಉಳಿಸ್ತಾರೆ, ಬೆಳೆಸ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ನಮ್ಮ ಮರವೆ ನಾರಾಯಣಪ್ಪಾಜಿ ಅವ್ರಿಗೆ ಇವತ್ತು ನಾವು ಅವತ್ತಿಂದ ನಮ್ಮ ರೈತ ನಮ್ಮ ಸ್ಟಾರ್ ಅಂತಲೇ ಕರಿತೀವಿ. ಇವತ್ತು ನಮ್ಮ ಸ್ಟಾರ್ ಏನು ಹೇಳ್ತಾರೆ, ಈ ಮೊದಲನೇದಾಗಿ ಸಪ್ಲಮ್ಮ ಜಾತ್ರೆ ಬಗ್ಗೆ ಹೇಳಿ ಅಪ್ಪಾಜಿ. ಯಾಕಂದರೆ ನಾವು ಇಲ್ಲಿ ಇರೋದು ಇದಕ್ಕೆ ನಾವು ಗೌರವ ಕೊಡೋ ಅಂತ ಕೆಲಸ ಆಗ್ತದೆ. ಹಾಂ, ಘಾಟಿ ಜಾತ್ರೆ ಹೆಂಗಿತ್ತು? ಘಾಟಿ ಜಾತ್ರೆ ಅದ್ರ ರೌಂಡೇ ಬೇರೆ ಇತ್ತು. ನಾನು ಇಟ್ಟು ದಿನಕ್ಕೆ ಆ ಜಾತ್ರೆ ನಾನು ಎಂದೂ ನೋಡಿಲ್ಲ, ಇನ್ನು ನೋಡೋದು ಇಲ್ಲ, ಮುಂದೆ ನೋಡ್ತೀನೋ ಇಲ್ಲೋ ನೋಡಬೇಕು. ಅಷ್ಟು ಕೆಲಸ ನಮ್ಮ ಅಭಿಮಾನಿಗಳು ಮಾಡ್ಯವರಲ್ಲಿ. ಇವರೇ ನಮ್ಮ ಮನೆ ದೇವರು. ಅಷ್ಟು ನನ್ನ ಖುಷಿ ಮಾಡಿಸ್ದೇವರು ಇವರೇ ನಮಗೆ. ರೈತ ಸಂಘದಾಗ ಇದೊಂದು ಕಟ್ಕೊಂಡವ್ರೆ. ಅವ್ರ ಮಕ್ಕಳು ಮರಿ 106 ವರ್ಷ ಅವ್ರ ಜೀವನ. ಆ ದೃಷ್ಟಿಯಿಂದ ನಾವು ಹೇಳ್ತಕ್ಕಂಥದ್ದು ನಿಜವಾದ ರೈತರು ಯಾರು ಇರ್ತಾರೆ ಅಂಥವ್ರು ಗುರುಸಿ ಅವ್ರಿಗೊಂದು ಸನ್ಮಾನ ಮಾಡೋಂಥ ಇಂಥ ಜಾತ್ರೆಗಳಲ್ಲಿ ರೈತರು ಮೆರೆಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ತಮ್ಮ ಈ ಒಂದು ಮುಖಾಂತರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ, ಹಳ್ಳಿ ರೈತ ಅಂಬರೀಷ್. ನಾವು ಸಪ್ಲಮ್ಮ ಜಾತ್ರೆಯಲ್ಲಿ ದನಗಳ ಜಾತ್ರೆಗೆ ಬಂದಿದ್ದೀವಿ. ನಮ್ಮ ಘಾಟಿಯಲ್ಲೂ ಕೂಡ ನಮ್ಮ ರೈತ ನಮ್ಮ ಸ್ಟಾರ್ ಅಂತ ಕೊಟ್ವಿ. ಅದೇ ಥರ ನಮ್ಮ ಮರವೆ ನಾರಾಯಣಪ್ಪಾಜಿ ಅವರು ಸಪ್ಲಮ್ಮನ ಜಾತ್ರೆಯಲ್ಲಿದ್ದಾರೆ. ಎಲ್ಲ ಕೂಡ ಈ ಜಾತ್ರೆಯಲ್ಲೂ ಕೂಡ ನಮ್ಮ ರೈತ ನಮ್ಮ ಸ್ಟಾರ್, ಅವರೇ ನಮ್ಮ ಸ್ಟಾರು. ಯಾಕಂದರೆ ಅನೇಕ ಕಷ್ಟಗಳನ್ನ ಇವಾಗ 95 ವರ್ಷಗಳಿಂದ ಇದ್ರ ಸೇವೆ ಮಾಡ್ಕೊ ಬರ್ತಾ ಇದ್ದಾರೆ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತರೇ ನಮ್ಮ ಸ್ಟಾರು ಅಂಥೇಳಿ ಈ ಒಂದು ಜಾತ್ರೆಯಲ್ಲೂ ಕೂಡ ಅವರೇ ನಮ್ಮ ಸ್ಟಾರು. ಯಾಕಂದರೆ ನೈಟು ಆಗಲು ಕಷ್ಟಪಟ್ಟು ಅದ್ರ ಸೇವೆ ಮಾಡಿರ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಈ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಇರತಕ್ಕಂಥದ್ದು ನಮ್ಮ ರೈತರನ್ನ ಉಳಿಸಿದ್ರೆ ಆಟೋಮೆಟಿಕ್ಕಾಗಿ ಅವರೇ ನಮ್ಮ ಹಳ್ಳಿಕಾರ್ ಉಳಿಸ್ತಾರೆ ಅನ್ನೋದು ನನ್ನ ದಿಟ್ಟ ನಿರ್ಧಾರ. ಯಾಕಂದರೆ ಅನೇಕ ಅಜೆಂಡಗಳಲ್ಲೂ ಅಷ್ಟೇ ನನಗಿರೋದು. ಯಾಕಂದರೆ ಒಬ್ಬ ಹಳ್ಳಿ ರೈತನ ಕಷ್ಟ ಒಬ್ಬ ಹಳ್ಳಿ ರೈತನ ಮಗನಿಗೆ ಗೊತ್ತಿರ್ತಕ್ಕಂಥದ್ದು. ಸೊ ಆ ದೃಷ್ಟಿಯಿಂದ ಇವಾಗಲೂ ನಾನು ಅವರಿಗೆ ಒಂದು ಸನ್ಮಾನ ಮಾಡ್ತಾಯಿದ್ದೀನಿ. ನಮ್ಮ ರೈತ ನಮ್ಮ ಸ್ಟಾರ್. ಹಾಗೆ ನಮ್ಮ ಹಳ್ಳಿಕಾರು ಕೂಡ ಸ್ಟಾರೇ. ಯಾಕಂದರೆ ಬೇರೆ ಯಾರೂ ಇಲ್ಲ ನಮ್ಮ ಹಳ್ಳಿಕಾರ. ಯಾಕಂದರೆ ದನ ಸಾಕೋದು ರೈತರು ಸ್ಟಾರೇ, ಹಳ್ಳಿಕಾರು ಸ್ಟಾರೇ. ಸೊ ಆ ದೃಷ್ಟಿಯಿಂದ ನಾನು ಅವ್ರಿಗೆ ಒಂದು
ಒಂದು ನೆನಪಿನ ಕಾಣಿಕೆ ಕೊಡ್ತಾ ಇದ್ದೀನಿ ತಮ್ಮ ಮುಖಾಂತರ. ಯಾವ ಜಾತ್ರೆಯಲ್ಲಿ ಹೇಳಿ? ಸಪ್ಲಮ್ಮ ಜಾತ್ರೆಯಲ್ಲಿ ನಮ್ಮ ತರುಣಲ್ಲಿ ತೊರ್ನಳ್ಳಿ ಸಪ್ಲಮನ್ ಜಾತ್ರೆ. ನಮ್ಮ ಸ್ಟಾರ್ ಯಾರು ಹೇಳಿ? ಮರವೆ ನಾರಾಯಣಪ್ಪ. ನಮ್ಮ ಸ್ಟಾರ್ ಯಾರು ಹೇಳಿ? ನಮ್ಮ ಸ್ಟಾರ್ ನಮ್ಮ ಅಮರೇಶು ಹಳ್ಳಿಕಾರ್ ಸ್ಟಾರು, ಹಳ್ಳಿಕಾರ್ ರೈತ ಅಂತ ಕೊಟ್ಟವ್ರೆ, ಅವಕ್ಕೆ ಧನ್ಯವಾದಗಳು. ಅವರೇ ನಮ್ಗೆ ಧನ್ಯವಾದಗಳು. ಘಾಟಿನ ಮೆಚ್ಚಿರ್ತಕ್ಕಂಥದ್ದು. ಇನ್ನು ನಾನು ಎಷ್ಟು ದಿವಸ ಆದರೂ ಅವ್ರು ಮೆಚ್ಚಿರೋದನ್ನು ನಾನು ಮರೆಯಲ್ಲ. ನಮ್ಮ ಸ್ಟಾರು ಹಳ್ಳಿಕಾರ್